ಬಹುಮಹಡಿ ವಾಣಿಜ್ಯ ಸಂಕೀರ್ಣ ನಿರ್ಮಾಣಗೊಳ್ಳುವುದು ಯಾವಾಗ? ಕಟ್ಟಡ ನೆಲಸಮ ಮಾಡಿ ಹಲವು ತಿಂಗಳು ಕಳೆದರೂ ಕೂಡ ಕಟ್ಟಡ ಭಾಗ್ಯ ಎಲ್ಲಿ? ಟೆಂಡರ್ ಕರೆದ ಬಿಕೋ ಎನ್ನುತ್ತಿರುವ ನೆಲಸಮವಾದ ಜಾಗ. ವೀಕ್ಷಕರೇ, ಮುದ್ದೇಬಿಹಾಳ್ ಹೃದಯ ಭಾಗದಲ್ಲಿ ನಿರ್ಮಿಸಲಾಗುತ್ತಿರುವ ವಾಣಿಜ್ಯ ಮಳಿಗೆ ಸ್ಥಿತಿ ಇದು. ಈಗಾಗಲೇ ಈ ಒಂದು ಜಾಗದಲ್ಲಿ ಮಾರುಕಟ್ಟೆ ಇತ್ತು, ಇಡೀ ಹಳೆ ಮಾರುಕಟ್ಟೆ. ಆ ಮುದ್ದೇಬಿಹಾಳ್ ತಾಲೂಕಿನ ಬಹು ಹಳೆಯ ಒಂದು ಮಾರುಕಟ್ಟೆಯಾಗಿತ್ತು. ಆ ಒಂದು ಮಾರುಕಟ್ಟೆಯನ್ನು ಕೆಡವಿ ಒಂದು ಬಹುಮಹಡಿ ವಾಣಿಜ್ಯ ಸಂಕೀರ್ಣ ಒಂದು ರೂಪುಗೊಳಿಸಬೇಕು, ಒಂದು ಬಹು ವಿನ್ಯಾಸಕಾರಿಯಾದಂಥ ಒಂದು ಸುಂದರವಾದ ವಾಣಿಜ್ಯ ಸಂಕೀರ್ಣ ನಿರ್ಮಿಸಲು ಪುರಸಭೆ ನಿರ್ಧರಿಸಿರುವುದು. ಆದರೆ ಈ ಒಂದು ವಾಣಿಜ್ಯ ಸಂಕೀರ್ಣ ಇನ್ನೂವರೆಗೂ ಕೂಡ ನಿರ್ಮಾಣವಾಗುತ್ತಾ ಇಲ್ಲ. ಜೊತೆಗೆ ಇನ್ನೂವರೆಗೂ ಕೂಡ ಟೆಂಡರ್ ಕೂಡ ಕರೆದಿಲ್ಲ. ಇನ್ನು ಕೇವಲ ಈ ಒಂದು ಇದ್ದಂಥ ಕಟ್ಟಡವನ್ನು ನೆಲಸಮ ಮಾಡಿ ಮುಂದೆ ಕೆಲಸವನ್ನು ಆರಂಭಿಸಬೇಕಾದಂಥ ಅಧಿಕಾರಿಗಳು ಇನ್ನೂವರೆಗೂ ಕೂಡ ಮುಂದಾಗುತ್ತಿಲ್ಲ. ಯಾಕೆ ಎಂಬ ಈ ಪ್ರಶ್ನೆ ಸಾರ್ವಜನಿಕರು ಕೇಳ್ತಾ ಇದ್ದಾರೆ. ಜೊತೆಗೆ ಬಹುಮಹಡಿ ವಾಣಿಜ್ಯ ನಿರ್ಮಿಸಲು ಮಾರುಕಟ್ಟೆ ಕೆಡವಿದ ಪುರಸಭೆ, ಕಟ್ಟಡ ನೆಲಸಮದಿಂದ ಮೂಲತಃ ವ್ಯಾಪಾರಸ್ಥರ ಪರಿಸ್ಥಿತಿ ಏನು ಎಂಬ ಪ್ರಶ್ನೆ ಕೂಡ ಈಗ ಉದ್ಭವಿಸ್ತಾ ಇದ್ರು. ಜೊತೆಗೆ ಈಗಾಗಲೇ ಈ ಒಂದು ಮೊದಲಿದ್ದ ಒಂದು ಮಾರುಕಟ್ಟೆಯಲ್ಲಿ ವ್ಯಾಪಾರ ನಡೆಸುತ್ತಿದ್ದಂಥ ವ್ಯಾಪಾರಸ್ಥರು ಈ ಒಂದು ಕಟ್ಟಡ ನೆಲಸಮವಾದ್ದರಿಂದ ಅವರ ವ್ಯಾಪಾರ ಕೂಡ ಅಧೋಗತಿಗೆ ತಳ್ಳಿರುವುದು, ಜೊತೆಗೆ ಅವರ ಜೀವನ ಕೂಡ ಅಸ್ತವ್ಯಸ್ತವಾಗಿರುವುದು. ಹಾಗಾಗಿ ಈ ವ್ಯಾಪಾರಸ್ಥರು ಪ್ರಶ್ನಿಸುತ್ತಿರುವುದು, ಈ ಒಂದು ವಾಣಿಜ್ಯ ಸಂಕೀರ್ಣ ನಿರ್ಮಿಸಿ ನಮಗೆ ಮತ್ತೆ ವ್ಯಾಪಾರಕ್ಕೆ ಅನುವು ಮಾಡಿಕೊಡ್ಬೇಕೆಂಬ ಮಾತುಗಳು ಕೂಡ ಅವರು ಪುರಸಭೆ ಅಧಿಕಾರಿಗಳಿಗೆ ಕೂಡ ಕೇಳುವಂಥ ಪ್ರಸಂಗ ಮುಂದೆ ಬರಬಹುದು. ಜೊತೆಗೆ ಪುರಸಭೆ ಅಧಿಕಾರಿಗಳ ಇಚ್ಛಾಶಕ್ತಿಯ ಕೊರತೆ ಇದಕ್ಕೆ ಕಾರಣ ಎಂಬ ಕೂಡ ಮಾತು ಅವರು ಕೇಳಿ ಬರ್ತಾ ಇರೋದು. ಸಾರ್ವಜನಿಕ ವಲಯದಲ್ಲಿ ಕೇವಲ ವ್ಯಾಪಾರಸ್ಥರ ಈ ಒಂದು ಅವ್ರ ಬೇಡಿಕೆ ಅಷ್ಟೇ ಇಲ್ಲ, ಇಡೀ ನಗರದ ಜನರ ಆಸೆಯೂ ಕೂಡ ಆಗಿದೆ. ಯಾಕಂದರೆ ಒಂದೆಡೆ ಒಂದು ವಾಣಿಜ್ಯ ಸಂಕೀರ್ಣ ನಿರ್ಮಿಸಿ ಎಲ್ಲ ವ್ಯಾಪಾರ ಕೂಡ ಅಂದರೆ ಎಲ್ಲ ಅವ್ರಿಗೆ ಸಾರ್ವಜನಿಕರಿಗೆ ಬೇಕಾಗುವಂಥ ಎಲ್ಲ ವಸ್ತು ಪದಾರ್ಥಗಳು ಕೂಡ ಒಂದೆಡೆ ಸಿಗುವಂಥ ಒಂದು ಲಕ್ಷಣ ಇದ್ದ ಈ ಒಂದು ಮಾರುಕಟ್ಟೆ ನಿರ್ಮಿಸುತ್ತಿರುವುದಕ್ಕೆ ಸಾರ್ವಜನಿಕ ನಗರ ಜನತೆಯು ಕೂಡ ಇಚ್ಛೆ ಪಟ್ಟಿರುವುದು. ಆದರೆ ಇನ್ನುವರೆಗೆ ಯಾವುದೇ ಅಧಿಕಾರಿಯಾಗಲಿ ಪುರಸಭೆ ಆಗಲಿ ಈ ಒಂದು ಕಟ್ಟಡಕ್ಕೆ ಮುಂದಾಗುತ್ತಿಲ್ಲ. ಕೇವಲ ಅಸೋಸಿಯೇಷನ್ ಮಾತ್ರ ನೀಡ್ತಾ ಇದೆ, ಕೇವಲ ಭರವಸೆ ಅಷ್ಟೇ ನೀಡ್ತಾ ಇದೆ, ಯಾವುದೇ ರೀತಿಯ ಕಾರ್ಯರೂಪಕ್ಕೆ ಬರ್ತಾ ಇಲ್ಲ ಎಂಬ ಮಾತುಗಳು ಕೂಡ ಸಾರ್ವಜನಿಕರಿಗೆ ಕೇಳ್ಪಡ್ತಾ ಇರೋದು. ಕಟ್ಟಡದ ಖಾಲಿ ಜಾಗ ಈಗ ಕಸದ ತಿಪ್ಪೆಯಾಗಿ ಮಾರ್ಪಡುತ್ತಿರುವುದು ವಾಣಿಜ್ಯ ಮಳಿಗೆ ನಿರ್ಮಾಣಕ್ಕೆ ಅನುದಾನದ ಕೊರತೆನಾ ಎಂಬ ಕೂಡ ಪ್ರಶ್ನೆ ಉದ್ಭವವಾಗಬಹುದು. ಯಾಕಂದರೆ ಈ ಒಂದು ಮಳಿಗೆ ನಿರ್ಮಾಣ ಆಗಲಿಕ್ಕೆ ಕೂಡ ಅನುದಾನದ ಅವಶ್ಯಕತೆ ಇರುತ್ತೆ. ಹಾಗಾಗಿ ಇನ್ನೂವರೆಗೂ ಕೂಡ ಯಾವುದೇ ಪ್ಲಾನ್ ಕೂಡ ನಿರ್ಮಿಸಿಲ್ಲ, ಅನುದಾನ ಕೂಡ ಇನ್ನೂ ಕೊರತೆ ಇದೆಯಾ, ಬರ್ತಾ ಇಲ್ವಾ ಅಥವಾ ಎಂಬ ಪ್ರಶ್ನೆ ಕೂಡ ಸಾರ್ವಜನಿಕರು ಕೇಳ್ತಾ ಇರೋದು. ಹಾಗಾಗಿ ಕೂಡಲೇ ಈ ಒಂದು ವಾಣಿಜ್ಯ ಸಂಕೀರ್ಣವನ್ನು ನಿರ್ಮಿಸಿ ನಮಗೆ ವ್ಯಾಪಾರಕ್ಕೆ ಅನುವು ಮಾಡಿಕೊಡ್ಬೇಕೆಂಬ ಕೂಡ ಎಲ್ಲ ಬೀದಿ ವ್ಯಾಪಾರಸ್ಥರಾಗಲಿ ಅಥವಾ ಜೊತೆಗೆ ಮೂಲತಃ ವ್ಯಾಪಾರಸ್ಥರು ಕೂಡ ಈ ಒಂದು ಮಾತು ಕೇಳಿ ಬರ್ತಾ ಇರೋದು. ಸಂಬಂಧಿಸಿದಂತೆ ಮತ್ತೊಂದು ಬ್ರೇಕಿಂಗ್ ಬರ್ತಾ ಇದೆ, ನೋಡೋಣ ಬನ್ನಿ. ಶೀಘ್ರದಲ್ಲಿ ವಾಣಿಜ್ಯ ಮಳಿಗೆ ನಿರ್ಮಿಸುವಂತೆ ಮೂಲತಃ ವ್ಯಾಪಾರಸ್ಥರ ಆಗ್ರಹಿಸ್ತಾ ಇರೋದು. ಜೊತೆಗೆ ಕಟ್ಟಡದ ಸುಂದರ ಪ್ಲಾನ್ ಓಕೆ, ಆದರೆ ನಿರ್ಮಾಣಕ್ಕೆ ತಡಬೇಕೆ ಎಂಬ ಕೂಡ ಮಾತು ಕೇಳ್ಬರ್ತಾ ಇದ್ದಾರೆ. ಮಳಿಗೆ ನಿರ್ಮಿಸಿ ವ್ಯಾಪಾರಕ್ಕೆ ಅನುವು ಮಾಡಿಕೊಡುವಂತೆ ವ್ಯಾಪಾರಸ್ಥರು ಆಗ್ರಹಿಸ್ತಾ ಇರೋದು. ಜೊತೆಗೆ ನಗರದ ವಾಸಿಗಳು ಕೂಡ, ನಗರದ ಜನರು ಕೂಡ ಕನಸಿನ ಬಹುಮಹಡಿ ವಾಣಿಜ್ಯ ಸಂಕೀರ್ಣ ಆರಂಭಕ್ಕೆ ಕಾತುರದಿಂದ ಕಾಯ್ತಾ ಇರೋದು. ಹಾಗಾಗಿ ಈ ಒಂದು ಕಟ್ಟಡ ವಾಣಿಜ್ಯ ಸಂಕೀರ್ಣ ಕಟ್ಟಡ ಒಂದು ನಿರ್ಮಿಸಿ ನಮಗೆ ವ್ಯಾಪಾರಕ್ಕೆ ಅನುವು ಮಾಡಿಕೊಡ್ಬೇಕು. ಜೊತೆಗೆ ಈ ಮೊದಲೇ ನಾವು ವ್ಯಾಪಾರವನ್ನು ಮಾಡಿಕೊಂಡು ಬಂದಿರುವಂಥ ಆ ಮಾರುಕಟ್ಟೆಯಲ್ಲಿ ಇವಾಗ ಈ ಕಟ್ಟಡ ಕೆಡವಿದ್ದರಿಂದ ನಮಗೆ ವ್ಯಾಪಾರಕ್ಕೆ ಎಲ್ಲೂ ಆಗ್ತಾ ಇಲ್ಲ. ಹಾಗಾಗಿ ಈ ಒಂದು ವಾಣಿಜ್ಯ ಸಂಕೀರ್ಣವನ್ನು ಕೂಡಲೇ ನಿರ್ಮಿಸಿ ನಮಗೆ ಮತ್ತಷ್ಟು ವ್ಯಾಪಾರಕ್ಕೆ ಅನುವು ಮಾಡಿಕೊಡ್ಬೇಕೆಂದು ಅಧಿಕಾರಿಗಳ ಮುಂದೆ ಅವರು ಕೂಡ ಕೇಳ್ತಾ ಇರೋದು. ಹಾಗಾಗಿ ಕೂಡಲೇ ಅಧಿಕಾರಿಗಳು ಈ ಒಂದು ಕಟ್ಟಡವನ್ನು ನಿರ್ಮಿಸಿ ನಮಗೆ ಮತ್ತೆ ಆ ವ್ಯಾಪಾರ ಮಾಡಲಿಕ್ಕೆ ನಮಗೆ ಅನುವು ಮಾಡಿಕೊಡ್ಬೇಕೆಂಬ ಮಾತುಗಳು ಕೂಡ ಈಗ ಸಾರ್ವಜನಿಕ ವಲಯದಲ್ಲಿ ಕೇಳಿಬರ್ತಾ ಇರೋದು.